ಅಲ್ಲೇ ನಾನು ಮುಂದೆ ಹೋಗ್ಬೇಕಾರ ಪೊಲೀಸ್ ರೈತಲ್ಲ ನನಗೂ ಹೋಗಾಕ ಬಿಡಾಕ ಪ್ರಯತ್ನ ಮಾಡಲಿಲ್ಲ. ಇನ್ನೂ ಶಾಂತ ರೀತಿಯಿಂದ ಒಂದು 20 ಮೀಟರ್ ಹೋಗಿದ್ದೇವೆ. ನಿಮ್ಮ ಎಡಿಜಿಪಿ ಯತೀಂದ್ರನ ಫಂಡಿಂದ ಏನೋ ಹೆಸರು ಯತೀಂದ್ರ ಅಲ್ಲ, ಇನ್ನೊಂದು ದ್ರ ಅಂತ ಹೆಸರಿದೆ, ಇಲ್ಲೇ ಕುಂತಾರ ಅವ್ರು, ಇಲ್ಲೇ 2ನೇದವ್ರು ಅಲ್ಲಿ ಕುಂತಿದ್ದಾರೆ. ಅವರು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಜನ ಶಾಂತ ಐತಿ, ಏನು ಪ್ರಶ್ನೆ ಇಲ್ಲ. ಲಾಠಿ ಚಾರ್ಜ್ ಮಾಡಿ. ಅದಾದ ನಂತರ ನನಗೆ ಪೊಲೀಸರು ಹಿಡಿದು ದೂಕಿ ನನ್ನ ತೆಗ್ಗದಲ್ಲಿ ದೂಡಿ ನನಗೆಲ್ಲ ಇದು ಮಾಡಿದ್ರು. ನನಗೆ ಬ್ರೆತ್ಲೆಸ್ನೆಸ್ ಆಯ್ತು. ನಾ ಬ್ರೆತ್ಲೆಸ್ನೆಸ್ ಆದಾಗ ಮತ್ತೆ ಇವರು ಅಲ್ಲೇ ನನ್ನ ಮುಂದೆ ಬಂದರು. ಅವಾಗ ಇವ್ರ ಪೈಕಿ ಮುಫ್ತಿಯಲ್ಲಿ ಇದ್ದಂತ ಪೊಲೀಸರು ನಾನು ಹಿಡಿದು ತಿಕ್ಕಾಡಿ ನನಗೆ ತೊಂದರೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರು. ನಾನು ಜೋರಾಗಿ ಅವ್ರನ್ನ ದುಗಿಸಿ ಸರಿಸಿ ನಿಂತಾಗ ಇವ್ರು ಬಂದಾಗ ಇವ್ರಿಗೆ ನಾನು ಕೇಳಿದೆ, ಯಾಕೆ ಲಾಠಿ ಚಾರ್ಜ್ ಮಾಡಕ್ ಹೇಳತ್ತೀರಿ, ಇಷ್ಟು ಶಾಂತ ರೀತಿಯಿಂದ ನಡೆದಿದೆ, ಯಾಕೆ ಲಾಠಿ ಚಾರ್ಜ್ ಮಾಡಕ್ ಹೇಳತ್ತೀರಿ ಅಂತ ಕೇಳಿದೆ. ಅದಾಗಿ ಸ್ವಲ್ಪ ಹೊತ್ತಕ್ಕೆ ಲಾಠಿ ಚಾರ್ಜ್ ಆಯ್ತು. ಶಾಂತ ರೀತಿಯಿಂದ ಇತ್ತು, ಯಾವುದೇ ರೀತಿಯಿಂದ ಅಲ್ಲಿ ಜನರ ಪ್ರೊವೊಕೇಶನ್ ಇದ್ದಿದ್ದಿಲ್ಲ. ಶಾಂತ ರೀತಿಯಿಂದ ನಾವು ಬಂದು ಸುವರ್ಣಸೌಧದ ಗೇಟಿನ ಮುಂದೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಕೊಡಬೇಕು ಅನ್ನುವಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಅಭಿಲಾಷೆ ಇತ್ತು. ನಮ್ಮ ಸಮಾಜದ ನೋವು ಅವರಿಗೆ ಗೊತ್ತಾಗಲಿ, ದೊಡ್ಡ ಪ್ರಮಾಣದ ಸಂಖ್ಯೆ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಅನ್ನುವಂತ ಇತ್ತು. ಈ ತಪ್ಪನ್ನ ಇವ್ರು ಮಾಡಿದ್ರು. ಮುಖ್ಯಮಂತ್ರಿ ಆಹ್ವಾನ ಕೊಟ್ಟಿದ್ರು, ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳಲ್ಲಿ. ನಾವು ಕೇಳಿದ್ದು ರಿಸರ್ವೇಶನ್, ಅವ್ರು ಕೊಟ್ಟಿದ್ದು ರಕ್ತ. ನಾವು ಕೇಳಿದ್ದು ರಿಸರ್ವೇಶನ್, ಅವ್ರು ಕೊಟ್ಟಿದ್ದು ನಮಗೆ ಕೈಕಾಲು ಮುರಿಯುವಂತ ಕೆಲಸ. ಇದಕ್ಕಾಗಿ ಇವತ್ತು ಸಮಾಜ ಆಕ್ರೋಶ ಆಗೈತಿ. ಸಮಾಜ ಇವತ್ತು ಕೇಳ್ತಾ ಇದೆ, ಸದನದ ಕಡೆ ನೋಡ್ತಾ ಇದೆ, ಮುಖ್ಯಮಂತ್ರಿಗಳ ಕಡೆ ನೋಡ್ತಾ ಇದೆ, ಹೋಮ್ ಮಿನಿಸ್ಟರ್ ಕಡೆ ನೋಡ್ತಾ ಇದೆ. ಈ ತಪ್ಪು ಮಾಡಿದವ್ರ ಮೇಲೆ ನೀವೇನು ಆಕ್ಷನ್ ತಗೊಂತೀರಿ? ಅವ್ರನ್ನ ಯಾಕೆ ಮನೆಗೆ ಕಳ್ಸೋದಿಲ್ಲ? ಇದು ನಿಮ್ಮ ಅಣತಿ ಮೇಲಿಂದ ಆಗಿದ್ರೆ ಅವ್ರನ್ನ ರಕ್ಷಣೆ ಮಾಡ್ರಿ. ಅವ್ರನ್ನ ರಕ್ಷಣೆ ಮಾಡ್ತೀರಂದ್ರೆ ನೀವು ಅವ್ರನ್ನ ನಿಮ್ಮ ಅಣತಿ ಮೇಲೆ ಮಾಡಿದಾರೆ, ನೀವು ರಕ್ಷಣೆ ಮಾಡ್ತೀರಂತೆ ನಮಗೆ ಗೊತ್ತಾಗುತ್ತೆ, ರಾಜ್ಯಕ್ಕೆ ಗೊತ್ತಾಗ್ತದೆ. ಅವ್ರನ್ನ ನೀವು ಸಸ್ಪೆಂಡ್ ಮಾಡಲಿಲ್ಲ, ಮನೆಗೆ ಕಳಿಸ್ಲಿಲ್ಲ ಅಂದ್ರೆ ನೀವು ಇದಕ್ಕೆ ಕುಮ್ಮ ಕೊಟ್ಟಿರಿ, ನೀವ ಇದಕ್ಕೆ ಕಾರಣೀಭೂತರಂತೆ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ. ಇಷ್ಟು ಹೇಳಿ ನಾನು ನನ್ನ ಸಭಾ ಕೆಲಸ ಮುಗಿಸ್ತೇನೆ. ನನ್ನ ಮೇಲೆ ಬಸವನಗೌಡ ಪಾಟೀಲ್ರು, ನಮ್ಮ ಪಾರ್ಟಿಯ ಉಳಿದವರು ಕೂಡ ಮಾತಾಡ್ತಾರ, ಸಿ ಪಾಟೀಲ್ರು ಮಾತಾಡ್ತಾರ. ನಮ್ಮ ಸಮಾಜದ ನೋವು ಇವತ್ತ ಸದನ ತಿಳ್ಕೋಬೇಕಾಗೈತಿ. ಇದು ಕೇವಲ ಲಿಂಗಾಯತರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಈ ರಿಸರ್ವೇಶನ್ ಮೂಲಕ ಮರಾಠ ಸಮಾಜ, ಒಕ್ಕಲಿಗರ ಸಮಾಜ, ರೆಡ್ಡಿ ಸಮಾಜ ಮತ್ತು ಬಂಟ್ರು, ಈ ರೀತಿ ಸುಮಾರು ಸಮಾಜಗಳಿಗೆ ಇದರಲ್ಲಿ ನ್ಯಾಯ ಸಿಗ್ತೈತಿ. ಕೇಸನ್ನು ವಿಡ್ರಾ ಮಾಡಿಕೊಂಡು ನಮಗ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೇನೆ. ತಪ್ಪು ಮಾಡಿದವ್ರ ಮೇಲೆ ಆಕ್ಷನ್ ತಗೋರಿ ಅಂತ ಯತ್ನಾಳ್ ಅವರೇ ಅರವಿಂದ್ ಸರಿಯಾಗಿ ಅರವಿಂದ್ ಸಬ್ಜೆಕ್ಟೇ ಇಲ್ಲ. ನೀವು 10 ನಿಮಿಷ ಮುಗಿಸಿ ಅಂತ ಹೇಳಿದಿರಿ, 11 ನಿಮಿಷ ತಗೊಳ್ಳಿ. ಅರವಿಂದ ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ ಈಗ ಬಿಜೆಪಿ